ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಂಥದ್ದೊಂದು ಅದ್ಭುತ ಘಳಿಗೆಗೆ ಸಾಕ್ಷಿಯಾಗ್ತೀವಿ ಅಂತ ಬಹುಶಃ ನಾವ್ಯಾರೂ ಅಂದ್ಕೊಂಡಿರಲಿಲ್ಲ. ಭಾರತೀಯರ ಶತಮಾನಗಳ ಹೋರಾಟಕ್ಕೆ, ಶತಮಾನಗಳ ಕನಸಿಗೆ ಅಂತೂ ಮುಕ್ತಿ ಸಿಕ್ಕಿದೆ. ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಸುಮಾರು 500 ವರ್ಷಗಳ ವನವಾಸ ಮತ್ತು ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಮತ್ತೆ ಅಯೋಧ್ಯೆಗೆ ಪಾದಾರ್ಪಣೆ ಮಾಡಿದ್ದಾನೆ. ಭವ್ಯ ಮಂದಿರವನ್ನ ಶಾಸ್ತ್ರೋಕ್ತವಾಗಿ ಲೋಕಾರ್ಪಣೆ ಮಾಡುವ ಮೂಲಕ ಬಾಲರಾಮನ ಸುಂದರ ಪ್ರತಿಮೆಯ ಪ್ರಾಣ ಪ್ರತಿಷ್ಠಾಪನೆಯ ಮೂಲಕ ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ಭಾರತದ ಕನಸೊಂದು ನನಸಾದ ಹಾಗಾಗಿದೆ. ನಸುಗೆಂಪು ಬಣ್ಣದ ಕಲ್ಲುಗಳಿಂದ ನಿರ್ಮಾಣವಾದ ಭವ್ಯ ಮತ್ತು ಸುವಿಶಾಲ ಮಂದಿರದ ಹಾಲ ಬಿಳುಪಿನ ಗೋಡೆಗಳನ್ನ ಹೊಂದಿದ ಗರ್ಭಗೃಹದಲ್ಲಿ ಎತ್ತರದ ಪೀಠದ ಮೇಲೆ ಪ್ರತಿಷ್ಠಾಪಿತನಾದ ಬಾಲರಾಮನ ಕಪ್ಪು ಬಣ್ಣದ 51 ಇಂಚುಗಳಷ್ಟು ಎತ್ತರದ ಸುಂದರ ವಿಗ್ರಹಕ್ಕೆ ನಿಗದಿತ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದ ಮೋಹನ್ ಭಾಗವತ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲೆ ಆನಂದಿಬೆನ್ ಹಾಗೆ ಪೇಜಾವರ ಶ್ರೀಗಳು ಮತ್ತು ಇನ್ನಿತರ ಸಾಧು ಸಂತರ ಸಮಕ್ಷಮದಲ್ಲಿ ಗರ್ಭಗುಡಿಯಲ್ಲಿ ಬಾಲರಾಮನ ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ಆ ಬಾಲರಾಮನ ಕಣ್ಣುಗಳ ಕಾಂತಿಯನ್ನ ಮತ್ತು ಆ ಮುಖದಲ್ಲಿನ ತೇಜಸ್ಸನ್ನ ನೀವೊಮ್ಮೆ ನೋಡಬೇಕು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆ ಸಮಸ್ತ ಭಾರತದ ಸನಾತನಿಗಳ ಮನಸ್ಸಲ್ಲಿ ಧನ್ಯತಾಭಾವವನ್ನು ಮೂಡಿಸಿತ್ತು. ಗೆಳೆಯರೆ, ಇದೊಂದು ಸಂಭ್ರಮವನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಅದೆಷ್ಟು ಕೋಟಿ ಜನ ಕಾಯ್ತಾ ಇದ್ರು. ಈ ಸಂಭ್ರಮಕ್ಕೆ ಅದೆಷ್ಟು ಹೋರಾಟಗಳು, ಅದೆಷ್ಟು ಬಲಿದಾನಗಳು. ನ್ಯಾಯಾಲಯ ರಾಮ ಮಂದಿರ ನಿರ್ಮಾಣಕ್ಕೆ ಅನುಮತಿಯನ್ನು ಕೊಟ್ಟು ವಿವಾದಿತ ಸ್ಥಳವನ್ನು ರಾಮನಿಗೆ ಸೇರಿದ್ದು ಅಂತ ಹೇಳಿದ ನಂತರ ಕೂಡ ಅಲ್ಲಿ ಇಷ್ಟು ಬೇಗ ಇಂಥದ್ದೊಂದು ಭವ್ಯ ಮಂದಿರದ ನಿರ್ಮಾಣ ಆಗತ್ತೆ ಅಂತ ಸಾಕಷ್ಟು ಜನ ಖಂಡಿತ ಅಂದ್ಕೊಂಡಿರಲಿಲ್ಲ. ಅಂತೂ 3.5 ವರ್ಷಗಳಲ್ಲಿ ಮಂದಿರದ ಮೊದಲ ಅಂತಸ್ತು ಪೂರ್ಣಗೊಂಡು ಗರ್ಭಗುಡಿಗೆ ಶ್ರೀರಾಮಚಂದ್ರನ ಆಗಮನ ಕೂಡ ಆಗೋಗಿದೆ. ಅದರ ಸಂಭ್ರಮದಲ್ಲಿ ಇವತ್ತು ಇಡೀ ದೇಶ ಮತ್ತು ಹೊರ ದೇಶಗಳ ಸನಾತನಿಗಳು ಭಾಗಿಯಾಗಿದ್ದಾರೆ. ಈ ಮಂದಿರದ ಕಾಮಗಾರಿ ಇನ್ನು ಸಾಕಷ್ಟು ಬಾಕಿ ಇದೆ. ಒಟ್ಟು 70 ಎಕರೆ ಭೂಪ್ರದೇಶದಲ್ಲಿ ಸುಮಾರು 7 ಎಕರೆಗಳಷ್ಟು ವಿಸ್ತಾರಕ್ಕೆ ಈ ರಾಮ ಮಂದಿರ ಚಾಚಿಕೊಳ್ಳಲಿದೆ. ಅದರಲ್ಲಿ ಮಂದಿರ ಹಾಗೂ ಇನ್ನಿತರ ಕಟ್ಟಡಗಳು ಕೂಡ ತಲೆ ಎತ್ತಿ ನಿಲ್ಲಬೇಕು. ಅದೆಲ್ಲ ಆಗೋದಿಕ್ಕೆ ಇನ್ನಷ್ಟು ವರ್ಷಗಳ ಕಾಲ ಸಮಯ ತಗೋಬಹುದು. ಅದರ ಜೊತೆಗೆ ಅಯೋಧ್ಯೆಯ ಸೌಂದರ್ಯವನ್ನ ಹೆಚ್ಚು ಮಾಡೋ ಕೆಲಸಕ್ಕೆ ಕೂಡ ಉತ್ತರ ಪ್ರದೇಶದ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದೆ ಮತ್ತು ಸುಮಾರು 15,000 ಕೋಟಿ ರೂಪಾಯಿಗಳಷ್ಟು ವೆಚ್ಚದಲ್ಲಿ ಅಲ್ಲಿಗೆ ಬರೋ ಭಕ್ತಾದಿಗಳಿಗೆ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹಾಗೆ ಮುಂದಿನ ವರ್ಷದ ಉತ್ತರ ಪ್ರದೇಶದ ಬಜೆಟ್ ಬರೀ ಅಯೋಧ್ಯೆಯಿಂದಲೇ ಸುಮಾರು 25,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿ ಆದಾಯ ಅಂದ್ರೆ ತೆರಿಗೆ ಆದಾಯವನ್ನ ಸರ್ಕಾರ ನಿರೀಕ್ಷೆ ಮಾಡ್ತಾ ಇದೆ. ಈ ಮಾತನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಂದಿರಗಳನ್ನ ಕಟ್ಟೋ ಬದಲು ಶಾಲೆ ಕಟ್ಟಿ, ಆಸ್ಪತ್ರೆ ಕಟ್ಟಿ ಅಂತ ಹೇಳ್ತಾ ಇರ್ತಾರಲ್ಲ ನಮ್ಮ ವಾಟ್ಸಪ್ ಎಕನಾಮಿಸ್ಟ್ಗಳು, ಅವರಿಗೆ ಅರ್ಥವಾಗಲಿ ಅನ್ನೋದು ಅಷ್ಟೇ ಉದ್ದೇಶ. ಶಾಲೆ ಆಸ್ಪತ್ರೆಗಳನ್ನ ಕಟ್ಟೋದಕ್ಕೆ ಹಣ ಬೇಕು. ವಾಟ್ಸಪ್ ಅಲ್ಲಿ ಅದು ಕಟ್ಟಿ ಇದು ಕಟ್ಟಿ ಅಂತ ಸಲಹೆ ಕೊಡೋ ಸಾಕಷ್ಟು ಜನಕ್ಕೆ ಸರಿಯಾಗಿ ಟ್ಯಾಕ್ಸ್ ಕಟ್ಟಿ ಕೂಡ ಗೊತ್ತಿರೋದಿಲ್ಲ. ಹೀಗಿರುವಾಗ ಅದು ಇದು ಕಟ್ಟೋದಕ್ಕೆ ಹಣ ಎಲ್ಲಿಂದ ಬರುತ್ತೆ? ಆ ಹಣವನ್ನ ದೇವಾಲಯಗಳು, ಪ್ರವಾಸಿ ಕೇಂದ್ರಗಳು, ಅಲ್ಲಿ ನಡೆಯೋ ವ್ಯಾಪಾರ ವಹಿವಾಟುಗಳು, ಅಲ್ಲಿಗೆ ಬರೋ ಪ್ರವಾಸಿಗಳು, ಭಕ್ತರು, ಅವ್ರು ಖರ್ಚು ಮಾಡೋ ಹಣ, ಅಲ್ಲಿನ ವ್ಯಾಪಾರಗಳಿಂದ ಬರೋ ತೆರಿಗೆ, ಇದೆಲ್ಲದರಿಂದ ಹೊಂದಿಸಬೇಕಾಗುತ್ತೆ. ಮತ್ತು ಅದೇ ಹಣದಲ್ಲಿ ಶಾಲೆಗಳು ನಿರ್ಮಾಣ ಆಗತ್ವೆ, ಆಸ್ಪತ್ರೆಗಳು ನಿರ್ಮಾಣ ಆಗತ್ವೆ, ಟ್ಯಾಕ್ಸ್ ಕಟ್ಟದ ವಾಟ್ಸಪ್ ಪಂಡಿತರಿಗೆ ಆಶ್ರಯ ಯೋಜನೆಯ ಮನೆಗಳು ನಿರ್ಮಾಣ ಆಗತ್ವೆ. ಹಾಗೆ ಮುಂದಿನ ವರ್ಷ ಅಯೋಧ್ಯೆಯಿಂದಲೇ ಉತ್ತರ ಪ್ರದೇಶ 25,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿ ಆದಾಯವನ್ನ ನಿರೀಕ್ಷೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಇರುತ್ತವೆ. ಯಾಕೆಂದ್ರೆ ಅಯೋಧ್ಯೆಗೆ ಪ್ರತಿನಿತ್ಯ 1.5 ಲಕ್ಷ ಭಕ್ತಾದಿಗಳು ಬರೋ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಅಂತೂ ಅಯೋಧ್ಯೆ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ನಗರವಾಗಿ ಬೆಳೆದು ನಿಲ್ಲುತ್ತೆ. ಉತ್ತರ ಪ್ರದೇಶದ ಖ್ಯಾತಿಯನ್ನ, ಭಾರತದ ಖ್ಯಾತಿಯನ್ನ ಜಗದಗಲ ಹರಡುತ್ತೆ ಅನ್ನೋ ನಂಬಿಕೆ ಅಲ್ಲಿನ ಸರ್ಕಾರ ಮತ್ತು ಜನರದ್ದು. ಗೆಳೆಯರೆ, ಅಯೋಧ್ಯೆಗೆ ಹೋಗಬೇಕು, ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಬೇಕು ಅನ್ನೋದು ಪ್ರತಿ ಸನಾತನಿಯ ಕನಸು ಕೂಡ ಆಗಿತ್ತು. ಆದ್ರೆ ಇವತ್ತೇ ಎಲ್ಲರೂ ಅಲ್ಲಿ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರಾಣ ಪ್ರತಿಷ್ಠಾಪನೆಯನ್ನ ನೀವು ನಿಮ್ಮ ಊರುಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ದೇವಾಲಯಗಳಲ್ಲಿ ದೀಪ ಹಚ್ಚುವ ಮೂಲಕ, ಪೂಜೆಗಳನ್ನ ಮಾಡಿಸುವ ಮೂಲಕ ಆಚರಿಸಿಕೊಂಡು ಆ ನಂತರದ ದಿನಗಳಲ್ಲಿ ಅಯೋಧ್ಯೆಗೆ ಬನ್ನಿ ಅಂತ ಪ್ರಧಾನಿ ಮನವಿ ಮಾಡಿಕೊಂಡಿದ್ರು. ಮತ್ತು ಅಯೋಧ್ಯೆಗೆ ವಿಶೇಷ ಆಹ್ವಾನಿತರು ಹಾಗೂ ಪಾಸ್ ಹೊಂದಿದವರನ್ನ ಬಿಟ್ರೆ ಬೇರೆಯವರ ಪ್ರವೇಶವನ್ನ ನಿರ್ಬಂಧಿಸಲಾಗಿತ್ತು. ಹೀಗಾಗಿ ಸಾಕಷ್ಟು ಜನಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಟಿವಿಗಳ ಮುಂದೆ ಕೂತು ಇಲ್ಲೇ ಮಂದಿರದ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಒಂದಷ್ಟು ಕಡೆಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆ ದೊಡ್ಡ ಸ್ಕ್ರೀನ್ಗಳನ್ನಿಟ್ಟು ಅಯೋಧ್ಯೆಯ ಲೈವ್ ಅನ್ನು ಕೊಡಲಾಗಿತ್ತು. PVR ನಂತಹ ಕೆಲ ಚಿತ್ರಮಂದಿರಗಳು ಅಯೋಧ್ಯ ದರ್ಶನದ ವ್ಯವಸ್ಥೆ
ವ್ಯವಸ್ಥೆಯನ್ನು ಮಾಡಿದ್ವು. ಒಟ್ಟಾರೆ ಅಯೋಧ್ಯ ಮಂದಿರದ ಉದ್ಘಾಟನೆ ಅನ್ನೋದು ದೇಶದ ಸಮಸ್ತ ರಾಮಭಕ್ತರ ಸಂಭ್ರಮಕ್ಕೆ ಕಾರಣವಾಗಿತ್ತು ಅನ್ನೋದು ನಿಜ. ಹಾಗೆ ಒಂದಷ್ಟು ಸೆಲೆಬ್ರಿಟಿಗಳು ಅಲ್ಲಿಗೆ ವಿಶೇಷ ಆಹ್ವಾನಿತರಾಗಿ ಈ ಶುಭ ಸಂದರ್ಭದಲ್ಲಿ ಅಯೋಧ್ಯೆಯ ಮಂದಿರದಲ್ಲಿರುವ ಅವಕಾಶವನ್ನು ಪಡ್ಕೊಂಡಿದ್ರು. ಇನ್ನು ಬಿಜೆಪಿ ಆಡಳಿತದ ರಾಜ್ಯಗಳು ರಾಮಮಂದಿರ ಲೋಕಾರ್ಪಣೆಯ ದಿನ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಿದ್ವು. ಕಾಂಗ್ರೆಸ್ ಆಡಳಿತದ ಹಿಮಾಚಲ ಪ್ರದೇಶದ ಸರ್ಕಾರ ಕೂಡ ಇವತ್ತು ರಜೆಯನ್ನ ಘೋಷಣೆ ಮಾಡಿತು. ಹಾಗೆ ಇವತ್ತು ಷೇರು ಮಾರುಕಟ್ಟೆ ಕೂಡ ರಜೆಯನ್ನ ಘೋಷಿಸಿತ್ತು. ಇನ್ನು ತಮಿಳುನಾಡು ಸರ್ಕಾರ ರಾಮ ಮಂದಿರದ ಉದ್ಘಾಟನೆಗೆ ಅಂಥ ಮಹತ್ವವನ್ನು ಕೊಟ್ಟ ಕಾಣಲಿಲ್ಲ. ಆದರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ರಜೆಯನ್ನ ಘೋಷಣೆ ಮಾಡಲಿಲ್ಲ. ಆದರೆ ರಾಜ್ಯದ ಮುಜರಾಯಿ ದೇವಸ್ಥಾನಗಳಲ್ಲಿ ರಾಮ ಮಂದಿರ ಲೋಕಾರ್ಪಣೆಯ ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನು ಮಾಡೋದಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೋಲ್ಕತಾದ ಕಾಳಿ ಮಂದಿರದಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅಯೋಧ್ಯ ಮಂದಿರದ ಉದ್ಘಾಟನೆಯನ್ನ ಆಚರಿಸುವುದಾಗಿ ಹೇಳೋದ್ರ ಜೊತೆಗೆ ಮಂದಿರ ಉದ್ಘಾಟನೆಯ ನಂತರ ಒಂದು ಭಾವೈಕ್ಯತಾ ರ್ಯಾಲಿಯನ್ನ ಮಾಡುವುದಾಗಿ ತಿಳಿಸಿದ್ದಾರೆ. ಒಡಿಸ್ಸಾದಲ್ಲಿ ಜಗನ್ನಾಥ ಕಾರಿಡಾರ್ನ ಸಂಭ್ರಮ ನಡೀತಾ ಇದೆ. ಅವರು ಅದನ್ನು ಕೂಡ ಅಯೋಧ್ಯ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲೇ ಮಾಡ್ತಾ ಇದ್ದಾರೆ. ಆ ಮೂಲಕ ಒಡಿಸ್ಸಾದ ಜನರ ಗಮನ ಅಯೋಧ್ಯೆಯ ಕಡೆಗೆ ಹೆಚ್ಚು ಹೋಗದ ಹಾಗೆ ತಮ್ಮ ಅಸ್ಮಿತೆಯನ್ನ ಜಾಗೃತಗೊಳಿಸುವ ಕೆಲಸವನ್ನ ನವೀನ್ ಪಟ್ನಾಯಕ್ ಮಾಡಿದ್ದಾರೆ. ಒಟ್ಟಾರೆ ಅಯೋಧ್ಯೆಯ ಕ್ರೆಡಿಟ್ ಅನ್ನ ಬಿಜೆಪಿ ತಗೊಳ್ತಾ ಇದ್ರೆ, ವಿರೋಧ ಪಕ್ಷ ಹಾಗೂ ಸ್ಥಳೀಯ ಪಕ್ಷಗಳು ಕೂಡ ತಾವು ಹಿಂದೂ ಮತಗಳ ಓಲೈಕೆಗೆ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇವೆ. ಇನ್ನು ಹೀಗೆ ಭಾರತದಲ್ಲಿ ಸಂಭ್ರಮಾಚರಣೆಗಳು ನಡೀತಾ ಇದ್ರೆ, ನಮ್ಮ ಎಲ್ಲ ಮಾಧ್ಯಮಗಳಲ್ಲೂ ರಾಮ ಮತ್ತು ಅಯೋಧ್ಯೆಯ ಸುದ್ದಿ ವಿಜೃಂಭಿಸ್ತಾ ಇದ್ರೆ, ಕೆಲ ವಿದೇಶಿ ಮಾಧ್ಯಮಗಳು ಈ ಸಂಭ್ರಮದ ಸಂದರ್ಭದಲ್ಲೂ ತಮ್ಮ ಹೊಟ್ಟೆ ಕಿಚ್ಚನ್ನ ಹೊರಹಾಕೋದನ್ನು ಬಿಟ್ಟಿಲ್ಲ. ಪಾಪ ಶ್ರೀರಾಮನಿಗೆ ಬಿಡಿ ತ್ರೇತಾಯುಗದಲ್ಲೂ ವಿರೋಧಿಗಳು, ಶತ್ರುಗಳು, ಹಿತಶತ್ರುಗಳು ಇದ್ರು, ಈ ಕಲಿಯುಗದಲ್ಲೂ ಅವರೆಲ್ಲ ಇದ್ದೇ ಇದ್ದಾರೆ. ಅಂತೂ ಭಾರತದ ಸಂಭ್ರಮ ಕೆಲ ವಿದೇಶಿ ಮೀಡಿಯಾಗಳ ಆಸಿಡಿಟಿಯನ್ನ ಹೆಚ್ಚು ಮಾಡಿದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಈ ಸಂಭ್ರಮದ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬರೆದ ವರದಿಗಳು ಹೇಗಿದ್ವು ಅನ್ನೋದನ್ನು ಕೂಡ ನಾವಿಲ್ಲಿ ಸ್ವಲ್ಪ ನೋಡ್ಬಿಡೋಣ. ಇದು ನೋಡಿ, NPR ಅಂದ್ರೆ ನ್ಯಾಷನಲ್ ಪಬ್ಲಿಕ್ ರೇಡಿಯೋ ನೆಟ್ವರ್ಕ್, ಅಮೆರಿಕಾದ ಮಾಧ್ಯಮ ಸಂಸ್ಥೆ ಇದು. ಇದರ ವೆಬ್ಸೈಟ್ ಅಲ್ಲಿನ ಸುದ್ದಿಯ ಹೆಡ್ಲೈನ್ ನೋಡಿ, ಇಂಡಿಯಾಸ್ ಮೋದಿ ಟು ಇನಾಗ್ಯುರೇಟ್ ಹಿಂದೂ ಟೆಂಪಲ್ ಇನ್ ಅಯೋಧ್ಯ ವೇರ್ ರಾಯ್ಟರ್ಸ್ ಡಿಸ್ಟ್ರಾಯ್ಡ್ ಎ ಮಾಸ್ಕ್ ಅನ್ನೋದು ಹೆಡ್ಲೈನ್. ಹಾಗೆ ಇವರು ಬರೆಯೋದೇನು ಅಂದ್ರೆ, ಸೋಮವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಳೆಯ ಮಸೀದಿಯ ಮೈದಾನದಲ್ಲಿ ತಲೆ ಎತ್ತಿರುವ ಹೊಸ ಹಿಂದೂ ದೇವಾಲಯವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. 30 ವರ್ಷಗಳ ಹಿಂದೆ ಗಲಭೆಗಳಲ್ಲಿ ಅಲ್ಲಿನ ಮಸೀದಿಯನ್ನ ಧ್ವಂಸ ಮಾಡಲಾಯಿತು. ಅದು ಜಾತ್ಯತೀತ ಭಾರತವನ್ನ ಹಿಂದೂ ಭಾರತವನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡಿತು. ಇನ್ನು ಚುನಾವಣೆಗಳ ಹಿನ್ನೆಲೆಯಲ್ಲಿ ಈ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇದು ಮೋದಿಯ ಗೆಲುವಿಗೆ ಕಾರಣವಾಗುತ್ತೆ ಅಂತ ಈ ಅಮೆರಿಕಾದ ಮಾಧ್ಯಮ ವರದಿ ಮಾಡಿದೆ. ಇನ್ನು ಅಲ್ ಜಜೀರಾ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಹೇಗೆ ಬ್ರಿಟಿಷ್ ಸರ್ಕಾರದ ಆರ್ಥಿಕ ನೆರವಿನಿಂದ BBC ನಡೆಯುತ್ತೋ ಹಾಗೆ ಕತಾರ್ ಅನ್ನೋ ಅರಬ್ ದೇಶದ ಹಣಕಾಸಿನ ನೆರವಿನಿಂದ ಈ ಅಲ್ ಜಜೀರಾ ಅನ್ನೋ ಮಾಧ್ಯಮ ನಡೀತಾ ಇದೆ. ಇದು ಇಸ್ಲಾಮಿಕ್ ಪ್ರೊಪಗಂಡಾದ ಮಾಧ್ಯಮ. ಅದರಲ್ಲೂ ಕತಾರ್ನ ನಿಲುವುಗಳನ್ನು ಮಾತ್ರ ಬಿಂಬಿಸುವ ಅಲ್ ಜಜೀರಾ ತನ್ನ ಸುದ್ದಿಗಳ ಮೂಲಕವೇ ಅರಬ್ ದೇಶಗಳಲ್ಲೂ ಜಗಳಗಳಿಗೆ, ಮನಸ್ತಾಪಗಳಿಗೆ ಕಾರಣ ಆಗಿದೆ. ಅಲ್ ಜಜೀರಾದ ವರದಿಗಳ ಕಾರಣಕ್ಕೇನೆ ಕತಾರ್ ಹಾಗೂ ಸೌದಿ ಅರೇಬಿಯಾ ಸಾಕಷ್ಟು ವರ್ಷಗಳ ಕಾಲ ಪರಸ್ಪರ ದ್ವೇಷಕ್ಕೆ ಕೂಡ ಬಿದ್ದಿದ್ವು. ಅಂಥ ಅಲ್ ಜಜೀರಾ ರಾಮ ಮಂದಿರದ ವಿಷಯದಲ್ಲಿ ಕೂಡ ವಿಷ ಉಗುಳೋದನ್ನು ಬಿಟ್ಟಿಲ್ಲ. ಮೈಟ್ ಗೆಟ್ ವರ್ಸ್ ಆಸ್ ಮೋದಿ ಅನ್ವೇಲ್ಸ್ ರಾಮ ಟೆಂಪಲ್, ಇಂಡಿಯನ್ ಮುಸ್ಲಿಮ್ಸ್ ಫಿಯರ್ ಫ್ಯೂಚರ್. ಇದು ಅಲ್ ಜಜೀರಾದ ವರದಿ. ಇದರಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣವಾಗಿರೋದು ಮತ್ತು ಅದನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡ್ತಾ ಇರೋದು ಭಾರತದ ಮುಸ್ಲಿಮರಲ್ಲಿ ಭಯ, ಆತಂಕಗಳಿಗೆ ಕಾರಣವಾಗ್ತಾ ಇದೆಯಂತೆ. ಈ ಹಿಂದಿದ್ದ ಮಸೀದಿಯನ್ನು ತೆರವುಗೊಳಿಸಿ ಅಲ್ಲಿ ಮಂದಿರ ನಿರ್ಮಾಣ ಮಾಡುವ ಮೂಲಕ ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ. ಹಾಗೆ ಇದರ ಇನ್ನೂ ಒಂದು ಲೇಖನದಲ್ಲಿ ರಾಮ ಮಂದಿರ ನಿರ್ಮಾಣದ ಸಂಭ್ರಮ ಸೆಕ್ಯುಲರ್ ಭಾರತವನ್ನ ಹಿಂದೂ ಭಾರತವನ್ನಾಗಿ ಮಾಡಿಬಿಟ್ಟಿದೆ ಅಂತ ಈ ಅಲ್ ಜಜೀರಾ ಬರೆಯುತ್ತೆ. ಕೇಸರಿ ಬಾವುಟಗಳ ಪರ್ವತದ ಅಡಿಯಲ್ಲಿ ಭಾರತದ ಸೆಕ್ಯುಲರಿಸಂ ಹೂತು ಹೋಯ್ತು ಅಂತ ಅಲ್ ಜಜೀರಾ ವರದಿ ಮಾಡುತ್ತೆ. ಗೆಳೆಯರೆ, ಅಯೋಧ್ಯೆಯ ಜನ್ಮಸ್ಥಳವನ್ನ ಹಿಂದೂಗಳಿಗೆ ಕೊಟ್ಟಿದ್ದು ಈ ದೇಶದ ಸರ್ಕಾರ ಅಲ್ಲ, ಈ ದೇಶದ ಸಂವಿಧಾನ ಮತ್ತು ಸಂವಿಧಾನದ ಪ್ರಕಾರವೇ ನಡೆಯುವ ಭಾರತದ ನ್ಯಾಯಾಲಯ. ಯಾರೋ 4 ಜನ ಕೂತ್ಕೊಂಡು ಇದು ಇಂಥವರಿಗೆ ಸೇರಬೇಕು ಅನ್ನೋ ಥರದ ನಿರ್ಧಾರ ತಗೊಳ್ಳೋದಕ್ಕೆ ಇದು ಟರ್ಕಿನೋ, ಸೌದಿನೋ, ಕತಾರೋ ಅಲ್ಲ. ಟರ್ಕಿಯಲ್ಲಿ ಹಾಗಿಯಾ ಸೋಫಿಯಾ ಅನ್ನೋ ಚರ್ಚ್ ಒಂದು ಇಸ್ಲಾಂ ದಾಳಿಗೆ ಒಳಗಾಗಿ ಮಸೀದಿ ಆಯಿತು. ಆನಂತರ ಅದನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡಲಾಯಿತು. ಮೊನ್ನೆ ಅಲ್ಲಿ ಎರಡೋಗನ್ ಸರ್ಕಾರ ಬಂದ ನಂತರ ಹಾಗಿಯಾ ಸೋಫಿಯಾ ಮತ್ತೆ ಮಸೀದಿಯಾಗಿ ಪರಿವರ್ತನೆಗೊಳ್ತು. ಅದು ನ್ಯಾಯಾಲಯ ಕೊಟ್ಟ
ತೀರ್ಪೋ ತೀರ್ಮಾನನೂ ಅಲ್ಲ. ಅಲ್ಲಿನ ಸರ್ಕಾರ ಒಂದು ನಿರ್ಧಾರವನ್ನು ತಗೊಳ್ತು, ಅದನ್ನು ಮಸೀದಿ ಮಾಡಬೇಕು ಅಂತ ಘೋಷಣೆ ಮಾಡ್ತು. ಅಲ್ಲಿಗೆ ಆ ರಾಷ್ಟ್ರೀಯ ಸ್ಮಾರಕ ಇಸ್ಲಾಮೀಕರಣ ಆಗೋಯ್ತು. ಅಲ್ಲಿ ಅಲ್ಪಸಂಖ್ಯಾತರು, ಎಥಿಸ್ಟ್ಗಳು, ಸೆಕ್ಯುಲರ್ಗಳು ಯಾರ ಭಾವನೆಗಳನ್ನು ಯಾರು ಗೌರವಿಸೋದಕ್ಕೆ ಹೋಗಲೇ ಇಲ್ಲ. ಆದರೆ ನಮ್ಮಲ್ಲಿ ಹಾಗಲ್ಲ. ಅದು ರಾಮ ಮಂದಿರನೇ. ಅಲ್ಲಿದ್ದ ಮಂದಿರವನ್ನು ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡಲಾಯಿತು ಅನ್ನೋದು ಗೊತ್ತಿದ್ದೂ ಕೂಡ ನ್ಯಾಯಾಲಯದ ತೀರ್ಪಿಗೆ ಕಾಯುವ ಕೆಲಸ ನಡೀತು. ನ್ಯಾಯಾಲಯ ಹಾಗೂ ಸಂವಿಧಾನಕ್ಕೆ ಭಾರತ ಮತ್ತು ಭಾರತೀಯರು ಕೊಡುವ ಗೌರವ ಅದು. ಇನ್ನು ಮುಸ್ಲಿಮರಿಗೆ ಇದರಿಂದ ಬೇಸರವಾಗಿದೆಯಾ, ಅವರಲ್ಲಿ ಭಯ ಮನೆ ಮಾಡಿದ್ಯಾ? ಗೆಳೆಯರೆ, ಯಾರ ಜಾಗವನ್ನು ಇಲ್ಲಿ ಯಾರು ಕಿತ್ಕೊಂಡಿಲ್ಲ. ಒಂದು ಆಕ್ರಮಿತ ಕಟ್ಟಡವನ್ನ ಮತ್ತೆ ಮಂದಿರವನ್ನಾಗಿ ಮಾಡಿದ್ದಕ್ಕೆ ಅವರಿಗೆ ಬೇಸರವಾಗುತ್ತೆ ಅನ್ನೋದಾದ್ರೆ, ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಮುಂಬೈನಿಂದ ಬಂಗಾಳದವರೆಗೆ ಅದೆಷ್ಟು ಮಂದಿರಗಳನ್ನ ನಾಶ ಮಾಡಿ ಅಲ್ಲಿ ಮಸೀದಿಗಳನ್ನು ಕಟ್ಟಿಲ್ಲ. ಅದು ಭಾವನೆಗಳಿಗೆ, ಮನಸ್ಸುಗಳಿಗೆ ಬೇಸರವನ್ನು ಉಂಟು ಮಾಡುತ್ತೆ ಅನ್ನೋದೇ ಆದ್ರೆ, ಈ ದೇಶದ ಬಹುಸಂಖ್ಯಾತರು ಅದಿನ್ನೆಷ್ಟು ಬೇಸರ ಮಾಡ್ಕೋಬೇಕು. ಇನ್ನು ಅಲ್ಲಿದ್ದ ಮಸೀದಿಗೆ ಪರ್ಯಾಯವಾಗಿ ಅವರಿಗೆ ಸರ್ಕಾರ 25 ಎಕರೆಗಳಷ್ಟು ಭೂಮಿಯನ್ನು ಕೊಟ್ಟಿದೆ. ಅಲ್ಲಿ ಭವ್ಯ ಮಸೀದಿ ಕೂಡ ತಲೆ ಎತ್ತುತ್ತೆ. ಅದಕ್ಕೆ ಯಾವ ಹಿಂದೂನು ಹೊಟ್ಟೆ ಉರ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಆದರೆ ಅಲ್ ಜಜೀರಾ ಯಾಕೆ ಉರ್ಕೊಳ್ತಾ ಇದೆ ಗೊತ್ತಿಲ್ಲ. ಇನ್ನು ದಿ ಗ್ರೇಟ್ BBC ಕೂಡ ಇದಕ್ಕಿಂತ ಭಿನ್ನವಾಗಿ ಏನು ವರದಿ ಮಾಡಿಲ್ಲ. ಅಯೋಧ್ಯ, ಇಂಡಿಯಾ PM ಮೋದಿ ಟು ಓಪನ್ ಹಿಂದೂ ಟೆಂಪಲ್ ಆನ್ ರೇಸ್ಡ್ ಬಾಬರಿ ಮಾಸ್ಕ್ ಸೈಟ್ ಅನ್ನೋದು BBCಯ ಹೆಡ್ಲೈನ್. ಇನ್ನು ಅದರಲ್ಲೂ ಅದೇ ಕಥೆನೇ. ಅಲ್ಲಿದ್ದ ಮಸೀದಿಯನ್ನು ಕೆಡವಲಾಯಿತು. ಅವತ್ತು 2,000 ಮಂದಿ ಗಲಭೆಗಳಲ್ಲಿ ಸಾವಿಗೀಡಾದ್ರು. ಭಾರತ ಕೇಸರೀಕರಣವಾಗ್ತಾ ಇದೆ. ಒಂದು ರಾಮ ಮಂದಿರ ನಿರ್ಮಾಣವಾದರೆ ಭಾರತ ಕೇಸರೀಕರಣ ಆಗುತ್ತೆ ಅನ್ನೋದಾದ್ರೆ, ನಾಳೆ ಅದೇ ಅಯೋಧ್ಯೆಯಲ್ಲಿ ಮಸೀದಿ ಕೂಡ ತಲೆ ಎತ್ತಿ ನಿಲ್ಲುತ್ತಲ್ಲ, ಅವಾಗ ಅದನ್ನೇನ್ ಹಸಿರೀಕರಣ ಅಂತ ಕರೀತಾರ? ಸೆಕ್ಯುಲರ್ ರೋಗಕ್ಕೆ ಕಂಡಿದ್ದಿಲ್ಲ ಕೇಸರಿ ಅನ್ನೋ ಹಾಗೆ ಇಲ್ಲಿ ಒಂದು ರಾಮ ಮಂದಿರದ ನಿರ್ಮಾಣ ಇವರ ಕಣ್ಣಿಗೆ ದೇಶದ ಕೇಸರೀಕರಣದ ತರ ಕಾಣ್ತಾ ಇದೆ. ಒಟ್ಟಾರೆ ಭಾರತದ ಬಗ್ಗೆ ನಕಾರಾತ್ಮಕ ವರದಿಯನ್ನು ಬರೀಬೇಕು, ಭಾರತವನ್ನು ತೆಗಳಬೇಕು, ಅಲ್ಲಿ ಸಾಮರಸ್ಯ ಇಲ್ಲ ಅನ್ನೋದನ್ನ ಹೇಳಬೇಕು. ಯಾಕೆ ಇದೇ ಅಯೋಧ್ಯೆಗೆ ಮುಂಬೈನಿಂದ ಪಾದಯಾತ್ರೆ ಮಾಡ್ಕೊಂಡು ಹೋದ ಮುಸ್ಲಿಂ ಯುವತಿ ಇವರ ಕಣ್ಣಿಗೆ ಯಾಕೆ ಬೀಳೋದಿಲ್ಲ? ಅಯೋಧ್ಯೆಯ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಕಕ್ಷಿದಾರರಿಬ್ಬರು ಒಂದೇ ರಿಕ್ಷಾದಲ್ಲಿ ಒಟ್ಟಿಗೆ ಹೋಗ್ತಾ ಇದ್ರಲ್ಲ, ಆ ಸಾಮರಸ್ಯ ಇವರ ಕಣ್ಣಿಗೆ ಕಾಣೋದಿಲ್ಲ. ಯಾಕೆ ಅದ್ಯಾಕೆ ಸುದ್ದಿ ಆಗೋದಿಲ್ಲ? ಯಾಕೆ ಅಂದ್ರೆ ಇಲ್ಲಿ ಮೊಸರಲ್ಲೂ ಕಲ್ಲು ಹುಡುಕುವ ಮನಸ್ಸುಗಳಿವೆ. ಅವರು ಕಲ್ಲುಗಳನ್ನ ಮಾತ್ರ ಹುಡುಕ್ತಾರೆ, ಹುಡುಕ್ತಾ ಕೂತಿರ್ಲಿ. ಗೆಳೆಯರೆ, ಇನ್ನು CNN ಸೇರಿದ ಹಾಗೆ ಸಾಕಷ್ಟು ಮಾಧ್ಯಮಗಳು ರಾಮ ಮಂದಿರ ಉದ್ಘಾಟನೆಯ ಬಗ್ಗೆ ವರದಿಗಳನ್ನು ಮಾಡಿವೆ. ಭಾರತದ ಬಹುನಿರೀಕ್ಷಿತ ರಾಮ ಮಂದಿರ ದೇಶವನ್ನ ಇಬ್ಬಾಗ ಮಾಡಿದೆ ಅನ್ನೋದು CNN ವರದಿಯ ತಲೆಬರಹ. ಇದು ಗೆಳೆಯರೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಆಸಿಡಿಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.